ಸರ್ ನಿಮ್ಮ ಹೆಸರೇನು? ಸಂದೀಪ್ ಅಂತ. ಸಂದೀಪ್ ಅಂತನಾ ಸರ್? ಯಾವ ಊರು ಸರ್? ಬೆನವಳ್ಳಿ. ಹಾಂ, ಬೆನವಳ್ಳಿ ಊರ ಹೆಸರು. ಬೆನವಳ್ಳಿ. ಸರ್ ನೀವು ಯಾವ ಕಂಪ್ನಿಯ ಗಿಡ ತೊಗೊಂಡು, ಹಲಸಿನ ಗಿಡ ತೊಗೊಂಡು ಹಾಕಿದ್ದೀರಾ? ಗ್ರೀನ್ ವಿನ್ ಆಗ್ರೋ ಅಂತ ಹೇಳ್ಬಿಟ್ಟು. ಆಗ್ರೋ ಸೊಲ್ಯೂಷನ್. ಓಕೆ 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 ಸೊಲ್ಯೂಷನ್. ಓಕೆ ಓಕೆ. ಸರ್ ಎಷ್ಟು ಗಿಡ ಹಾಕಿದ್ದೀರಾ ಸರ್? ಟೋಟಲ್ ಒಂದು 600 ಗಿಡ ಹಾಕಿದ್ದೀವಿ. ಹಾಂ, ಅದರಲ್ಲಿ ಒಂದು 5 ಗಿಡ ಹೋಗಿದೆ ಅಷ್ಟೇ. ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಂ. ಸರಿ, ಹುರುಳಿ ಯಾಕೆ ಹಾಕಿದ್ದೀರಾ? ಹುರುಳಿ ಒಂಚೂರು ಮಣ್ಣೆಲ್ಲ ಒಂಚೂರು ಸ್ಮೂತ್ ಆಗಲಿ, ಮೃದು ಆಗಲಿ, ಹಾಂ, ಚೆನ್ನಾಗಿ ಬೆಳೆ ಬರಲಿ ಅಂತ ಹಾಕಿದ್ದೀವಿ. ಹಾಂ ಹಾಂ ಹಾಂ. ಹಲಸಿನ ಗಿಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ತುಂಬ ಚೆನ್ನಾಗಿದೆಯಾ? ಹಲಸಿನ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಹಲಸಿನ ಗಿಡ ಯಾವುದು ಏನು ಆಗಿಲ್ಲ. ನಟ್ಟಿದವೆಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಎಲ್ಲಾದರೂ ಮಿಡಿ ಬಿಟ್ಟಿದ್ದು ನೋಡಿದ್ದೀರಾ? ಹಾಂ, ಮಿಡಿ ಬಿಟ್ಟಿದ್ದಾವೆ, ತುಂಬ ಬಿಟ್ಟಿದ್ದಾವೆ. ಹಾಂ ಹಾಂ. ಅದೇ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ? ಇಷ್ಟೊಳಗೆ ಕಟ್ ಮಾಡಬೇಕು ಈಗ. ಕಟ್ ಮಾಡಬೇಕು. ಹಾಂ, ಕಟ್ ಮಾಡಿ ಅದನ್ನು ಇಟ್ಕೊಂಬೇಡಿ. ಹಾಂ. ಈಗ ಇದಕ್ಕೆ ನೀವು ನೋಡುವಂಥ ಪ್ರೇಕ್ಷಕರಿಗೆ, ಆಮೇಲೆ ಬೇರೆ ಬೇರೆ ಜನರಿಗೆ ನೀವು ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಸಂದೇಶ ಏನಿಲ್ಲ, ಗಿಡಗಳು ತುಂಬ ಚೆನ್ನಾಗಿದೆ. ಹಾಂ, ಅವ್ರ ಕಂಪ್ನಿ ಗಿಡ ತುಂಬ ಚೆನ್ನಾಗಿದೆ. ಹಾಂ. ಸೊ ಸಜೆಷನ್ ಮಾಡ್ಬೋದು, ಎಲ್ರಿಗೂ ಸಜೆಷನ್ ಮಾಡಿ ತಂದು ಬೆಳಿಬೋದು. ಇದಕ್ಕೇನು ಫಸ್ಟಿಗೆ ಒಂದು ಸ್ವಲ್ಪ ನೀರಷ್ಟೇ, ಆಮೇಲೆ ಜಾಸ್ತಿ ಹೈಟ್ ಬಂದ್ಮೇಲೆ ಏನು ನೀರಿನ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬರುತ್ತೆ ಬೆಳೆ. ಹಾಂ, ಈಗಲೇ ಕಾಯಿ ಬಂದಿದೆ ನೋಡಿ. ಕಾಯಿ ಬಂದಿದೆ. ಹಾಂ ಹಾಂ ಹಾಂ. ಹಂಗೆ ಅಲ್ಲಿ ಹೋಗಿ ನೋಡಿ. ಒಂದೆರಡು ಕಾಯಿ ಬಂದಿದೆ. ಹಾಂ, ಅಲ್ಲೆಲ್ಲ ತುಂಬ ಬಂದಿದೆ. ಹಾಂ ಹಾಂ. ಆ ಕಡೆ ಪ್ಲಾಟಲ್ಲಿ ಬಂದಿದೆ ಕಾಯಿ. ಕೆಲವೊಂದು ಮಗ್ಗಿದೆ. ಗಿಡ ಅಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ.